and welcome to News Sense. ನಾನು ಸೌಮ್ಯ ಕೃಷ್ಣ ಹೆಗಡೆ. ಆಲ್ ಐಸ್ ಆನ್ ಬೆಂಗಾಲ್ ಹಿಂದೂಸ್. ಈ ಪೋಸ್ಟ್ ಅನ್ನ ಹಾಗೆ ಈ ವಕ್ಫ್ ರಿಲೇಟೆಡ್ ಆಗಿರುವಂತಹ ದಂಗೆ ಅನ್ನುವಂಥದ್ದು ಹೇಗೆ ಹಿಂಸಾಚಾರವಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಭುಗಿಲೆದ್ದಿದೆ ಅನ್ನೋದನ್ನ ಮೇನ್ ಸ್ಟ್ರೀಮ್ ಮೀಡಿಯಾ ಏನ್ ತೋರಿಸ್ತಾ ಇದೆ ಅನ್ನೋದನ್ನ ನೀವು ಬಹಳಷ್ಟು ದಿನದಿಂದ ಇವಾಗ ಗಮನಿಸ್ತಾ ಬರ್ತಾ ಇದ್ದೀರಾ ಅಂತ ನಾನು ಅನ್ಕೊಳ್ತಾ, ಈ ವೆಸ್ಟ್ ಬೆಂಗಾಲ್ ಅನ್ನುವಂಥದ್ದು ಯಾಕೆ ಈ ರೀತಿ ಪ್ರತಿ ವರ್ಷ, ಅದು ಕೂಡ ಈಗ ಬಾಂಗ್ಲಾದೇಶ ಏನು ಹತ್ತಿರದಲ್ಲಿದೆ ಅಲ್ಲಿಂದ ವಲಸೆ ಬರ್ತಾರೆ ಅಥವಾ ನುಸುಳ್ಕೊಂಡು ಬರ್ತಾರೆ ಅನ್ನುವಂತಹ ಕೆಲವೊಂದಷ್ಟು ಮುಸಲ್ಮಾನ ಸಂಖ್ಯೆ ಅನ್ನುವಂಥದ್ದು, ಈ ಹಿಂದೂ ಮುಸ್ಲಿಂ ಜಗಳ ಅನ್ನುವಂಥದ್ದು, ವಕ್ಫ್ ಅನ್ನೋದ್ರ ರಿಲೇಟೆಡ್ ಆಗಿ ಸಾಮಾನ್ಯ ಮುಸಲ್ಮಾನನಿಗೆ ಎಷ್ಟು ತಪ್ಪು ತಿಳುವಳಿಕೆ ಇದೆ, ಜೊತೆಗೆ ನರೇಂದ್ರ ಮೋದಿ ಗೌರ್ಮೆಂಟ್ ಬಿಲ್ ಅನ್ನ ಪಾಸ್ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅದನ್ನ ಹೇಗೆ ಹಿಂದೂ ವರ್ಸಸ್ ಮುಸ್ಲಿಮರ ವಿರುದ್ಧ ಬಿಜೆಪಿ ಕೆಲಸ ಮಾಡ್ತಾ ಇದೆ, ನರೇಂದ್ರ ಮೋದಿಯ ಗೌರ್ಮೆಂಟ್ ವರ್ಕ್ ಮಾಡ್ತಾ ಇದೆ ಅನ್ನೋದನ್ನು ಸೇರಿದ ಹಾಗೆ ಈ ಅಲ್ಪಸಂಖ್ಯಾತ ನಾಯಕರು ಅಂತ ಯಾರಿರ್ತಾರೆ, ಓವೈಸಿ ಅಂಥವರ ಡಬಲ್ ಸ್ಟ್ಯಾಂಡರ್ಡ್ ನ ಜೊತೆಗೆ ಒಬ್ಬ ಜನಸಾಮಾನ್ಯನಾಗಿ ಒಬ್ಬ ಭಾರತೀಯನಾಗಿ ಈ ಒಂದು ಕೇಸನ್ನ, ಈ ಒಂದು ಘಟನೆಯನ್ನ ನಾವು ಎಷ್ಟರ ಮಟ್ಟಿಗೆ ಇಮೋಷನಲಿ ತಗೋಬೇಕು, ಜೊತೆಗೆ ಇದಕ್ಕೆ ಒಂದು ತಾರ್ಕಿಕ ಇಲಾಬ್ರೇಷನ್ ಅನ್ನೋದಿರತ್ತಲ್ವಾ, ಲಾಜಿಕಲ್ ಇಂಟರ್ಪ್ರಿಟೇಷನ್ ಅಂತ ಇರುತ್ತೆ, ಅದರ ಹೊರತಾಗಿ ನ್ಯಾಷನಲ್ ಮೀಡಿಯಾನು ಸೇರಿದ ಹಾಗೆ ಇದನ್ನ ಹೇಗೆ ಕೇವಲ ಒಂದು ಹಿಂದೂ ಮುಸ್ಲಿಂ ಗಲಭೆಯಾಗಿ ನಮಗೆ ತೋರಿಸುವಂತಹ ಪ್ರಯತ್ನ ನಡೀತಾ ಇದೆ ಅನ್ನೋದರ ಒಂದು ಡೀಟೇಲ್ ಎಪಿಸೋಡ್ ಇವತ್ತಿನ ನ್ಯೂಸ್ ಸೆನ್ಸ್. ಮುರ್ಷಿದಾಬಾದ್ ನಲ್ಲಿ ವೆಸ್ಟ್ ಬೆಂಗಾಲ್ನ ಒಂದು ಪ್ಲೇಸ್ ಇದು. ಇಲ್ಲಿ ಕೆಲವೊಂದಷ್ಟು ರ್ಯಾಡಿಕಲ್ಸ್, ಈ ಮುಸ್ಲಿಂ ಕಮ್ಯುನಿಟಿಗೆ ಸೇರಿರುವಂತಹ ವ್ಯಕ್ತಿಗಳು ಒಂದಷ್ಟು ಘೋಷಣೆಗಳನ್ನ ಕೂಗ್ತಾರೆ. ನಾವು ಹಿಂದೂಗಳನ್ನ ಹುಡುಕಿ ಹೊಡಿತೀವಿ, ನಮ್ಮ ವಕ್ಫ್ ಪ್ರಾಪರ್ಟಿ ಮೇಲೆ ಕೈ ಹಾಕಿದ್ರೆ ನಾವ್ ಯಾರನ್ನೂ ಬಿಡೋದಿಲ್ಲ, ಮಾರೆಂಗೆ ಕಾಟೆಂಗೆ ಅನ್ನೋ ತರದ ಉದ್ರೇಕದ ಮಾತುಗಳನ್ನ ಮೀಡಿಯಾ ಮುಂದೆ ಹೇಳ್ತಿದ್ದಾರೆ ಅಂತಂದ್ರೆ ಇಂಥವ್ರನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ರ್ಯಾಡಿಕಲೈಸ್ ಮಾಡಲಾಗ್ತಾ ಇದೆ, ಎಷ್ಟು ಚಿಕ್ಕ ವಯಸ್ಸಿನಿಂದ ಅನ್ನೋದನ್ನ ಲೆಕ್ಕ ಹಾಕೊಳ್ಳಿ. ಹಾಗೆ ಇದರ ಜೊತೆಗೆ ವೆಸ್ಟ್ ಬೆಂಗಾಲ್ನಲ್ಲಿ ಇವಾಗಿನ ಪರಿಸ್ಥಿತಿ ಅನ್ನುವಂಥದ್ದು ಏನಿದೆ, ಹಾಗೆ ಹಿಂದಿನ ವರ್ಷ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹಿಂದೂಗಳ ಮೇಲೆ ಹಿಂಸಾಚಾರ ಅನ್ನೋದು ನಡೀತು, ಅದನ್ನ ಬಾಂಗ್ಲಾದೇಶಿಗರು ಹಿಂದೂಗಳು ಯಾರಿರ್ತಾರೆ ಅವ್ರು ಯಾವ ರೀತಿ ಇಂಟರ್ಪ್ರಿಟ್ ಮಾಡಿದ್ದಾರೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. I think Indian media has done more bad than good for Bangladeshi Hindus. ಅಲ್ಲಿ ಹಿಂದೂಗಳ ಮೇಲೆ ಏನೂ ನಡೆದಿಲ್ಲ ಅನ್ನುವಂಥದ್ದು ಏನಿದೆ ಅಲ್ವಾ, ಕೆಲವೊಂದಷ್ಟು ಎಕ್ಸ್ಟ್ರೀಮ್ಲಿ ಲೆಫ್ಟ್ ಅಂಡ್ ಲಿಬ್ರಾಂಡೋ ಗ್ಯಾಂಗ್ ವಾದ ಅನ್ನುವಂಥದ್ದು ಏನಿದೆ ಅದನ್ನ ಸಹ ನಾನು ಒಪ್ಪೋದಿಲ್ಲ. ಹಾಗೆ ಎಲ್ಲವೂ ಕೂಡ ಏನೇ ಆದ್ರೂ ಕೂಡ ಅದಕ್ಕೆ ಒಂದೇ ಕಮ್ಯುನಿಟಿ ಕಾರಣ ಅಂತ ಪೋಟ್ರೆ ಮಾಡುವಂಥದ್ದು ಏನಿದೆ ಅದು ಕೂಡ ಹಿಂದುತ್ವ ಅಲ್ಲ. ಇದೆರಡರ ಮಧ್ಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಪ್ರತಿಯೊಂದು ಘಟನೆಯ ಆಧಾರದ ಮೇಲೆ ಕುತ್ಕೊಂಡು ನಾವು ನೋಡ್ಬೇಕು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿ ದೌರ್ಜನ್ಯ ನಡೆದಿದೆ ಅದು ವೆಸ್ಟ್ ಬೆಂಗಾಲ್ನಲ್ಲಿ ರಿಪೀಟ್ ಆಗುವಂತಹ ಸಾಧ್ಯತೆ ಇಲ್ವಾ? ಡೆಫಿನೆಟ್ಲಿ ಇದೆ. ಆದ್ರೆ ಅದರ ಅರ್ಥ ಕೇವಲ ಒಬ್ಬರಿಂದ ನಡೀತಾ ಇದೆ ಅಥವಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಎಕ್ಸಾಜುರೇಟ್ ಮಾಡಿ ತೋರಿಸಲಾಗ್ತಾ ಇದೆ ಏನನ್ನ, ಅದನ್ನ ನಂಬಬೇಕಾ ಬಿಡಬೇಕಾ, ಇಮೋಷನಲಿ ಟ್ರಿಗರ್ ಆಗ್ಬೇಕಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಈ ಮಾರ್ದೇಂಗೆ ಕಾಟ್ದೇಂಗೆ ಗುಸ್ತಾಗಿನಗಿ ಏಕಿಸಿದ ಸರ್ತನ್ ಸೆ ಜುದಾ ಅನ್ನುವಂಥ ಎಕ್ಸ್ಟ್ರೀಮಿಟಿಸಮ್ ಇದೆ ಅಲ್ವಾ, ಇದನ್ನ ಯಾರ್ಯಾರು ಹೇಳ್ತಾರೋ ಅಂಥವ್ರೆಲ್ಲರೂ ಕೂಡ ಭಯೋತ್ಪಾದನೆಯನ್ನ ಉತ್ಪತ್ತಿ ಮಾಡ್ತಾ ಇರೋರೆ. ಈ ವ್ಯಕ್ತಿಗಳು ಯಾರು ಹೇಳಿ, ರೋಡಲ್ಲಿ ಕಲ್ಲು ಹೊಡೆಯೋದಿರಬಹುದು, ಹಿಂದೂಗಳ ಮನೆಯನ್ನ ಹುಡುಕಿ ಹೊಡೆಯೋದು, ನಾಶ ಮಾಡುವಂಥದ್ದಿರಬಹುದು, ಇಂತಹ ಘೋಷಣೆಗಳನ್ನ ಕೂಗೋದು ಅಥವಾ ಎಕ್ಸ್ಟ್ರೀಮ್ ಆಗಿ ಅದನ್ನ ನ್ಯಾಷನಲ್ ಮೀಡಿಯಾದಲ್ಲಿ ನೀವು ಪ್ರಸಾರ ಮಾಡುವಾಗ ಐ ಫೀಲ್ ಸೋ ಅನ್ಫಾರ್ಚುನೇಟ್. ಅಂತಹ ಭಡಕಾವು ಡಿಕ್ಲರೇಷನ್ ಅನ್ನ ಪ್ರಸಾರ ಮಾಡೋದ್ರಿಂದ ಇನ್ನಷ್ಟು ಭುಗಿಲೇಳುತ್ತೆ ವಿನಃ ಅಲ್ಲಿ ಶಾಂತಿ ಪ್ರಸ್ತಾವನೆ ಅನ್ನೋದು ನಡೆಯಕ್ ಸಾಧ್ಯ ಇಲ್ಲ. ಎಟ್ ದ ಸೇಮ್ ಟೈಮ್ ಒಂದು ದೇಶದಲ್ಲಿ ಸೆಕ್ಯುಲರ್ ಅನ್ನೋದನ್ನ ನಾವು ಅಡಾಪ್ಟ್ ಮಾಡ್ಕೊಂಡು ಆದ್ಮೇಲೆ ಒಂದು ಬಿಲ್, ವಕ್ಫ್ ಅಮೆಂಡ್ಮೆಂಟ್ ಬಿಲ್, ವಕ್ಫ್ ಬೋರ್ಡ್ ಇರೋದೇ ಇಲ್ಲ ಅಂತ ಯಾರ್ಯಾರು ತಿಳ್ಕೊಂಡಿದ್ದೀರಾ ದಯವಿಟ್ಟು ನನ್ನ ಪ್ರೀವಿಯಸ್ ಎಪಿಸೋಡ್ ಅನ್ನ ವಕ್ಫ್ ರಿಲೇಟೆಡ್ ಆಗಿ ಹೇಗೆ ಇದು ಬಂತು ನಮ್ಮ ದೇಶದಲ್ಲಿ, ಇಸ್ಲಾಂನ ಯಾವ್ದಾದ್ರು ಗ್ರಂಥದಲ್ಲಿ ಇದ್ರ ಬಗ್ಗೆ ಹೇಳಿದಾರ, ಒಂದು ಒಳ್ಳೆ ಉದ್ದೇಶದಿಂದ ಶುರುವಾದಂತಹ ವಕ್ಫ್ ಅನ್ನುವಂಥದ್ದು ಹೇಗೆ ಬಡ ಮುಸಲ್ಮಾನರ ರಕ್ತವನ್ನ ಹೀರ್ತಾ ಇತ್ತು. ಕೇವಲ ಮುಸಲ್ಮಾನರದ್ದು ಅಂತ ಮಾತ್ರ ಅಲ್ಲ, ನೀವು ಯಾವುದೇ ಕಮ್ಯುನಿಟಿಯ ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್ಗೆ ಸೇರಿದ್ರು ಕೂಡ ಒನ್ ಆರ್ ದಿ ಅದರ್ ವೇ ಈ ವಕ್ಫ್ ಅನ್ನುವಂಥದ್ದು ಒಂದು 10 ಲಕ್ಷ ಎಕರೆ ಭೂಮಿಯನ್ನ ಕಿತ್ಕೊಂಡು ಯಾವ ಒಂದು ಇಂಟೆನ್ಷನ್ ಇಂದ ಶುರುವಾಗಿತ್ತು ಅದಕ್ಕೆ ತದ್ವಿರುದ್ಧವಾಗಿ ಕೆಲಸ ಮಾಡ್ತಾ ಇತ್ತು. ನನ್ನನ್ನ ನಂಬಬೇಡಿ, ನಾನು ಒಬ್ರು
ಪಾಪದ ಈ ಬಡ ಮುಸಲ್ಮಾನರು ಅಂತ ಯಾರಿರ್ತಾರೆ ಅವರಿಗೆ ಕೋವಿಡ್ ಟೈಮಲ್ಲಿ ಈ ವಕ್ಫ್ ಪ್ರಾಪರ್ಟಿಯನ್ನ ಯಾರು ಹೊಂದಿರ್ತಾರೆ ಅಥವಾ ಆ ಬೋರ್ಡ್ನ ಅಧ್ಯಕ್ಷರು ಪದಾಧಿಕಾರಿಗಳು ಅಂತ ಯಾರ್ಯಾರು ಆಗಿರ್ತಾರೆ ಅವರಿಂದ ಏನಾದ್ರೂ ಹೆಲ್ಪ್ ಸಿಕ್ಕಿದೆಯಾ ಅನ್ನೋದನ್ನ ಅವ್ರ ಭಾಷೆಯಲ್ಲೇ ಕೇಳಿಸ್ಕೊಳ್ಳಿ. नो रोटी कपड़ा मकान फॉर गरीब मुसलमान, फिर भी वक्फ बोर्ड कहता है मुसलमान की प्रॉपर्टी है. कोविड का जैसा दौर चला गया, एक राशन का किट का एक दाना भी मुसलमान को वक्फ बोर्ड से नहीं पहुंचा, तो एक मुसलमान का हक बोलते हैं. बस इतना ही बोलना चाहता हूँ. अब वो खुद वही समझे, खुद वक्फ बोर्ड वाले ही समझे क्या बोलना चाह रहे हैं. मुझे वक्फ बोर्ड का आस्ती करके बोलते हैं, वक्फ बोर्ड से क्या मिला? ऐसा कोविड के हालत में एक दाना नहीं दिया वो किसी गरीब मुसलमान को. इतना आदमी मर गया, इतना आदमी फाके में गुजरा, तो सोचना ना. मुस्लिमों को अब तक नहीं मालूम कि मुसलमानों को वक्त क्या चीज है, वो भी नहीं मालूम. गरीबों को बस अमीरों को मालूम है, उसका फायदा अमीर लोग उठा रहे हैं. गरीब लोगों को तो इसका फायदा हुआ भी नहीं है. गरीब लोगों को इसके अंदर कुछ भी अभी झांक के देखा भी नहीं है. अब पता चला गरीब लोगों को कि इसमें कुछ है. ये जो भी हुआ अच्छे के लिए हुआ है. ನಾನು ಇದನ್ನೇ ನನ್ನ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ತುಂಬಾ ಇಲಾಬರೇಟ್ ಮಾಡಿ ಹೇಳಿದ್ದೀನಿ. ಉದ್ದೇಶ ಒಂದಿತ್ತು ವಕ್ಫ್ದು, ಆದ್ರೆ ಆ ಉದ್ದೇಶಕ್ಕೆ ತದ್ವಿರುದ್ಧವಾಗಿ ಮುಸ್ಲಿಮರ ವಿರುದ್ಧವಾಗಿ ಇದು ಕೆಲಸ ಮಾಡ್ತಾ ಇರುವಾಗ ಅದರಲ್ಲಿ ಅದೆಷ್ಟೋ ಭಾರತೀಯರ ಹಿತಾಸಕ್ತಿ ಅನ್ನುವಂಥದ್ದು ಕೂಡ ಅಲ್ಲಗಳಿತಿರೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕಾನೂನುಬದ್ಧವಾಗಿ ಇದರಲ್ಲಿ ಕೆಲವೊಂದಿಷ್ಟು ಅಮೆಂಡ್ಮೆಂಟ್ ಅಂದ್ರೆ ತಿದ್ದುಪಡಿಯನ್ನ ತಂದಿದೆ. ಅದರ ಹೊರತಾಗಿ ವಕ್ಫ್ ಬೇಡವೇ ಬೇಡ, ಮುಸಲ್ಮಾನರು ನಮ್ಮ ಕಂಟ್ರಿಯಲ್ಲಿ ಇರೋದೇ ಬೇಡ, ಇಂಥದ್ದೆಲ್ಲ ನರೇಷನ್ ಅದು ಹೇಗೆ ಹೋಗಿದೆ ಅನ್ನೋದೇ ನನಗೆ ಅರ್ಥ ಆಗೋದಿಲ್ಲ. ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಇನ್ ಅವರ್ ಕಂಟ್ರಿ. ಯಾವುದೇ ಒಂದು ಬಿಲ್ ಬರುತ್ತೆ ಅಥವಾ ಅದ್ರ ಬಗ್ಗೆ ಡಿಸ್ಕಷನ್ ಅಲ್ಲಿ ನಡೀತಾ ಇದೆ ಅಂದ ತಕ್ಷಣ ಅದ್ರ ಬಗ್ಗೆ ಮಾಹಿತಿಗಿಂತ ಅಪಪ್ರಚಾರಗಳು ಜಾಸ್ತಿ ನಡೆಯುತ್ತೆ. ಅದು ಲೆಫ್ಟ್ ವಿಂಗ್ ಇಂದ ಕೂಡ ನಡೆಯುತ್ತೆ, ಹಾಗೆ ರೈಟ್ ವಿಂಗ್ ಇಂದ ಕೂಡ ನಡೆಯುತ್ತೆ ಅನ್ನೋದು ನನಗೆ ಈ ಸೌಜನ್ಯ ಕೇಸ್ ರಿಲೇಟೆಡ್ ಆಗಿ ತುಂಬಾ ಕ್ಲಾರಿಟಿ ಸಿಗ್ತಾ ಹೋಯ್ತು. ಲೆಫ್ಟ್ ಅಂಡ್ ರೈಟ್ ಯಾರು ಎಕ್ಸ್ಟ್ರೀಮ್ ಎಂಡ್ಸ್ ಅಲ್ಲಿ ಇದ್ದಾರೆ ಅವ್ರು ಯಾರು ಕೂಡ ಯಾವುದೇ ಹಿಂದುತ್ವವನ್ನಾಗ್ಲಿ ಅಥವಾ ಯಾವುದೇ ಲಿಬರಲ್ ಆಟಿಟ್ಯೂಡ್ ಅನ್ನಾಗ್ಲಿ ಸಂವಿಧಾನ ಬದ್ಧವಾಗಿರುವಂತಹ ಆಶಯಗಳನ್ನಾಗ್ಲಿ ಪ್ರಚಾರ ಪಡಿಸ್ತಾ ಇಲ್ಲ. ರಾಜಕೀಯ ಹಿತಾಸಕ್ತಿಗೋಸ್ಕರ ಧರ್ಮವನ್ನ ತರ್ತಿದ್ದಾರೆ ವಿನಃ ವಿ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದಿಸ್. ನಾನು ನನ್ನ ಈ ವಾರಕ್ಕಿಂತ ಹಿಂದಿನ ಒಂದು ಎಪಿಸೋಡ್ ಮಾಡಿದ್ದೆ, ಬಿಜೆಪಿಯ ಹಿಂದುತ್ವ ಅನ್ನುವಂಥದ್ದು ಬದಲಾಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ. ಪೊಲಿಟಿಕ್ಸ್ ನಲ್ಲಿ ಯಾರು ಇರ್ತಾರೆ ಅವರು ಧರ್ಮದ ವಿಚಾರವಾಗಿ ಕೆಲವೊಂದಷ್ಟು ಆಶಯಗಳನ್ನ ಹಿತಾಸಕ್ತಿಗಳನ್ನ ತಮಗೇನು ಪೊಲಿಟಿಕಲ್ ಗೇನ್ ಕೊಡುತ್ತೆ ಅನ್ನೋದನ್ನ ಮಾಡೇ ಮಾಡ್ತಾರೆ. ಬಿಕಾಸ್ ಇಟ್ ಈಸ್ ಪೊಲಿಟಿಕ್ಸ್. ನಮ್ಮ ದೇಶದಲ್ಲಿ ರಿಲಿಜನ್ ಅನ್ನೋದು ಪಾಲಿಟಿಕ್ಸ್ ನಲ್ಲಿ ಬಂದೇ ಬರುತ್ತೆ. ಅದು ಎರಡೂ ಕೂಡ ಬೆಸ್ದುಕೊಂಡ್ಬಿಟ್ಟಿದೆ. ಅಂದ್ರೆ ಐ ಆಮ್ ನಾಟ್ ಸಪೋರ್ಟಿಂಗ್ ಇಟ್, ಬಟ್ ದಟ್ ಇಸ್ ದ ಹಾರ್ಡ್ ಟ್ರೂತ್. ಹಂಗಿರುವಾಗ ಪೊಲಿಟಿಷಿಯನ್ಸ್ ಮಾಡೋದು ಮಾಡ್ಕೊಂಡು ಹೋಗ್ಲಿ, ನಾವ್ ಯಾಕೆ ಬಲಿ ಆಗ್ಬೇಕು ಅನ್ನೋದು ನಮ್ಗಿರ್ಬೇಕಲ್ವಾ. ಎಟ್ ದ ಸೇಮ್ ಟೈಮ್ ಪೊಲಿಟಿಕ್ಸ್ ನೀವು ಬಾಕಿ ಎಲ್ಲಾ ವಿಚಾರದಲ್ಲೂ ಮಾಡಿ, ಒಂದು ಧರ್ಮವನ್ನ ಮಧ್ಯ ಇಟ್ಕೊಂಡು ಎರಡು ಕಮ್ಯುನಿಟಿಯ ಮಧ್ಯೆ ಹೊಡೆದಾಡಿಸಿ ಅಲ್ಲಿ ರಕ್ತ ಚೆಲ್ಲುವರಷ್ಟರ ಮಟ್ಟಿಗೆ ನಿಮ್ಗೆ ಅಧಿಕಾರದ ದಾಹ ಇದೆ ಅಂತಂದ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ಕೊಡಲಿ ಪೆಟ್ಟನ್ನ ಕೊಡುತ್ತೆ. ಹಿಂದುತ್ವ ಅನ್ನುವಂಥದ್ದಿದೆ ಅಲ್ವಾ, ಆ ಹಿಂದುತ್ವದ ಆಶಯವೇ ಮಾನವೀಯತೆ. ಇನ್ಯಾರ್ಯಾರು ಇಸ್ಲಾಂನ ಕಟ್ಟರ್ತನವನ್ನ ಹೇಳ್ತಾ ಇರ್ತಾರೆ ಈ ಮುಲ್ಲಾಗಳು, ಅವ್ರು ಯಾರು ಕೂಡ ನಿಜವಾದ ಆಶಯ ಏನನ್ನ ಹೇಳುತ್ತೆ ಇಸ್ಲಾಂ ಅನ್ನೋದನ್ನ ಅರ್ಥ ಮಾಡ್ಕೊಂಡೇ ಇಲ್ಲ. ಅವರು ತಮ್ಮನ್ನ ತಾವು ನಮಗೇ ಗೊತ್ತಿದೆ, ನಮ್ಮ ಮೂಲಕನೇ ನೀವು ಇಸ್ಲಾಮನ್ನ ಅಥವಾ ಅಲ್ಲಾನನ್ನ ರೀಚ್ ಆಗಕ್ಕೆ ಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ಜನರನ್ನ ಬ್ರೇನ್ ವಾಶ್ ಮಾಡಿರ್ತಾರೆ. ಆ ಬ್ರೇನ್ ವಾಶ್ ನ ಪರಿಣಾಮವಾಗಿಯೇ ಇಂತಹ ಸ್ಟೇಟ್ಮೆಂಟ್ಗಳು ಹಿಂದೂಗಳನ್ನ ಒಂದು ಕಮ್ಯುನಿಟಿ ಆಧಾರದ ಮೇಲೆ ಒಂದು ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್ ಅನ್ನ ಹೇಟ್ ಮಾಡ್ತಾರೆ ಅಂತಂದ್ರೆ ಇವರು ಯಾವ ಸೀಮೆಯ ಭಾರತೀಯರು? ಮುರ್ಷಿದಾಬಾದ್ ನಲ್ಲಿ ಯಾವ ರೀತಿ ಹಿಂದೂಗಳ ಮೇಲೆ ಅತ್ಯಾಚಾರ ಅನ್ನುವಂಥದ್ದು, ದೌರ್ಜನ್ಯ ಅನ್ನುವಂಥದ್ದನ್ನ ನೀವು ಮೀಡಿಯಾದಲ್ಲಿ ನೋಡಿರ್ತೀರಾ. ಡೆಫಿನೆಟ್ಲಿ ಆಗಿದೆ, ಆದ್ರೆ ಅದರ ಎಕ್ಸಾಜರೇಷನ್ ಕೂಡ ನಡೀತಾ ಇದೆ. ಹಿಂದುತ್ವ ಅನ್ನುವಂಥದ್ದು ಬೀಯಿಂಗ್ ಅ ಪ್ರೊಟೆಕ್ಟರ್, ಬೀಯಿಂಗ್ ಅ ಡಿಫೆಂಡರ್. ಅದರ ಅರ್ಥ ಯಾರೋ ಒಂದು ಪೊಲಿಟಿಕಲ್ ಹಿತಾಸಕ್ತಿಗೋಸ್ಕರ ನಮ್ಮೆಲ್ಲರನ್ನ ಒಡಿತಾ ಇದ್ದಾರೆ ಅಂತಂದ್ರೆ, ಧರ್ಮದ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ, ರಾಜ್ಯದ ಆಧಾರದ ಮೇಲೆ ಅಂತಂದ್ರೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ಹಾಗೆ ಬಾಂಗ್ಲಾದೇಶ ಮೊನ್ನೆ, ಇವತ್ತು ವೆಸ್ಟ್ ಬೆಂಗಾಲ್, ಇನ್ನೊಂದಿನ ಕೇರಳ, ಇನ್ನೊಂದು ದಿವಸ ಬ್ಯಾಂಗ್ಳೂರ್, ಇದೆಲ್ಲವೂ ಆಗದ್ದೆ ಒಂದು ಧರ್ಮದ ಆಧಾರದ ಮೇಲೆ ಕಟ್ಟರ್ ತನ ಅನ್ನೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತಂದ್ರೆ ಇದರಿಂದ ಲಾಸ್ ಆಗ್ತಾ ಇರೋದು ಯಾರಿಗೆ? ಇದನ್ನ ಕೂತ್ಕೊಂಡು ಆಲೋಚನೆ ಮಾಡುವಂತಹ ಅವಶ್ಯಕತೆ ಇದೆ. ಹಾಗೆ ಈ ಅಲ್ಪಸಂಖ್ಯಾತ ನಾಯಕರು ಅಂತ ಯಾರಿರ್ತಾರೆ ಅವರ ಈ ಹಿಪೋಕ್ರಸಿಯನ್ನ, ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. मैं वेस्ट बंगाल गवर्नमेंट का स्पोक्स पर्सन नहीं हूँ ईश्वर रेड्डी साहब, अनफॉर्चुनेटली नहीं. मैं किसी गवर्नमेंट का भी स्पोक्स पर्सन नहीं हूँ. वेस्ट बंगाल की जो सरकार है उनके पास कॉम्पिटेंट लोग हैं
और मुझे यकीन है कि वो कॉम्पिटेंट लोग आपके सवाल का बेहतरीन जवाब दे सकते हैं और आपको सिर्फ एक टेलीफोन कॉल करना है, उनको आप कॉल करो, बोल देते आप। तो हम हमारे देश के प्रधानमंत्री से ये अपील करते हैं, डिमांड करते हैं कि वो इजराइल पर, बल्कि हमारे प्रधानमंत्री G20 के भी अब हमारे पास प्रेसिडेंसी है, तो हम जब यूक्रेन पर हमले को कंडेम करते हैं तो ये भी हमला कंडेम करके वहां पे ह्यूमैनिटेरियन एक कॉरिडोर खोलना चाहिए ताकि गाजा की जनता को ह्यूमैनिटेरियನ್ ರಿಲೀಫ್ ಮಿಲ್ ಸಕೆ. OIC ಯಾವಾಗ ಇಸ್ರೇಲ್ ವಿಚಾರ ಅನ್ನೋದು ಬರುತ್ತೆ, ಪ್ಯಾಲೆಸ್ತೈನ್ ವಿಚಾರ ಅನ್ನೋದು ಬರುತ್ತೆ, ಅವಾಗ ಆ ವ್ಯಕ್ತಿ ಇಲ್ಲಿರುವಂತಹ ವಿಚಾರಗಳನ್ನೆಲ್ಲ ಪಕ್ಕಕ್ಕಿಟ್ಟು ಏನೋ ಹೊರದೇಶದಲ್ಲಿ ಏನ್ ನಡೀತಾ ಇದೆ, ಜಿಯೋ ಪೊಲಿಟಿಕಲ್ ಆಂಗಲ್ ಅಲ್ಲಿ ನಾನು ಏನ್ ಮಾತಾಡ್ಬೇಕು ಅನ್ನೋದನ್ನ ತುಂಬಾ ಓಪನ್ ಆಗಿ ಇಂಡಿಯನ್ ಮೀಡಿಯಾಗೆ ಬಹಳಷ್ಟು ಇಂಟರ್ವ್ಯೂ ಕೊಡ್ತಾರೆ, ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಡ್ತಾರೆ. ಅದೇ OIC ಮೊನ್ನೆ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಯಾವಾಗ ಪಾಸ್ ಆಗ್ತಾ ಇತ್ತು, ಒಂದು ಮೆಲ್ಟ್ ಡೌನ್ ಅನ್ನೋದು ಅವರಲ್ಲಿ ಆಗ್ತಾ ಇತ್ತು. ಏನೋ ಕಳ್ಕೊಂಡ್ಬಿಡ್ತಾ ಇದ್ದೀನಿ, ಏನೋ ಫಾರ್ ಎವರ್ ನನ್ನ ಡಿಫೀಟ್ ಅನ್ನೋದು ನಡೀತಾ ಇದೆ ಅನ್ನೋಷ್ಟರ ಮಟ್ಟಿಗೆ ಮೆಲ್ಟ್ ಡೌನ್ ಆದ್ರು, ಹರಿದು ಹಾಕಿದ್ರು, ಎಲ್ಲವೂ ಮಾಡಿದ್ರು. ಫೇರ್. ಬಟ್ ಇದೇ OIC ಅನ್ನು ಸೇರಿದ ಹಾಗೆ ಅದೆಷ್ಟೋ ಸೋಗಾಲ್ಡ್ ಮುಸ್ಲಿಂ ಜನನಾಯಕರು ಅಂತ ಇರ್ತಾರೆ, ಅವರೆಲ್ಲರೂ ಕೂಡ ಸಾಮಾನ್ಯ ಮುಸಲ್ಮಾನ ಕಮ್ಯುನಿಟಿ ಏನಿರುತ್ತೆ, ಬಡಬಗ್ಗರು ಅಂತ ಇರ್ತಾರೆ, ಪಾಪ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಅಂಥವರಿಗೆ ಈ ವಕ್ಫ್ ಅಂತಂದ್ರೆ ಏನು ಅನ್ನೋದನ್ನ ಯಾಕೆ ಹೇಳುವಂತಹ ಪ್ರಯತ್ನ ಮಾಡೋದಿಲ್ಲ, ಅಥವಾ ಈ ವಕ್ಫ್ನ ಆಶಯ ಏನು, ಆಕ್ಚುಯಲ್ ರಿಯಾಲಿಟಿ ಏನಿತ್ತು, ಸರ್ಕಾರ ಯಾಕೆ ಇದರಲ್ಲಿ ಅಮೆಂಡ್ಮೆಂಟ್ ಅನ್ನ ತರ್ತಾ ಇದೆ, ಇದರಿಂದ ಹೇಗೆ ಒಬ್ಬ ಬಡ ಮುಸಲ್ಮಾನನನ್ನು ಸೇರಿದ ಹಾಗೆ ಪ್ರತಿಯೊಬ್ಬ ಭಾರತೀಯನಿಗೆ ಲಾಭ ಇದೆ. ಇಷ್ಟು ವರ್ಷ ಆಗಿದ್ದು ನಷ್ಟ. ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ಈ ವಕ್ಫ್ ಮಾಡೋದ ಮೇಲೆ ಅದೆಲ್ಲವೂ ಕೂಡ ಅಲ್ಲಾನ ಪ್ರಾಪರ್ಟಿ. ಒನ್ಸ್ ಅ ವಕ್ಫ್ ಆಲ್ವೇಸ್ ಅ ವಕ್ಫ್ ಅನ್ನುವಂಥದ್ದು ಇರುವಾಗ ಈ ವಕ್ಫ್ ಆಗಿರುವಂತಹ ಪ್ರಾಪರ್ಟಿಯನ್ನ ಆಲ್ಕೋಹಾಲ್ ಫ್ಯಾಕ್ಟ್ರಿಗೆ ಕೂಡ ಲೀಸ್ ಕೊಟ್ಟಿರುವಂತಹ ಉದಾಹರಣೆ ಇದೆ. ಹಿಂಗಿರುವಾಗ ಇಸ್ಲಾಂನ ಆಶಯಕ್ಕೆ ಧಕ್ಕೆ ಆಗ್ತಾ ಇದೆ. ಯಾಕೆಂತಂದ್ರೆ ಕುಡಿತವನ್ನ ಹರಾಮ್ ಅಂತ ಹೇಳ್ತಾರೆ, ಇಲ್ಲಿ ಮೂಲ ಆಶಯಕ್ಕೆ ಧಕ್ಕೆ ಆಗ್ತಾ ಇದೆ. ಜೊತೆಗೆ ಬಡಬಗ್ಗರಿಗೆ ಯುಟಿಲೈಸ್ ಆಗ್ಬೇಕಾದಂತಹ ಆ ವಕ್ಫ್ ಪ್ರಾಪರ್ಟಿಯನ್ನ ಯಾವುದೋ ಶ್ರೀಮಂತ ವ್ಯಕ್ತಿಗೆ, ಯಾರು ಕಿಂಗ್ ಫಿಶರ್ ಓನರ್, ಇವಾಗ ಕಂಟ್ರಿಯಲ್ಲೇ ಇಲ್ಲ ಆ ಮನುಷ್ಯ, ವಿಜಯ್ ಮಲ್ಯ ಕಥೆ ಹೇಳ್ತಿರೋದು ನಾನು, ಅಂಥವರಿಗೆ ಲೀಸ್ಗೆ ಕೊಡ್ತಾರೆ ಅಂತಂದ್ರೆ ವಕ್ಫ್ನ ಆಶಯಕ್ಕೆ ಕೊಡಲಿ ಪೆಟ್ಟು ಬಿದ್ದು ಆಗೋಗಿದೆ, ಎಷ್ಟು ವರ್ಷಗಳಾಗೋಗಿದೆ. ಹಂಗಿರುವಾಗ ಬಡ ಮುಸಲ್ಮಾನರನ್ನು ಸೇರಿದ ಹಾಗೆ ಜೊತೆಗೆ ಇಡೀ ಭಾರತೀಯರಿಗೆ ಒಂದು ಅಮೆಂಡ್ಮೆಂಟ್ ಬಿಲ್ನಿಂದ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗ್ತಾ ಇದ್ದದ್ದು ತಪ್ತಾ ಇದೆ ಅನ್ನೋವಾಗ ಅದನ್ನ ಜಸ್ಟ್ ಬಿಕಾಸ್ ಮೋದಿ ಸರ್ಕಾರ ಪಾಸ್ ಮಾಡ್ತು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಅದನ್ನ ವಿರೋಧ ಮಾಡ್ಬೇಕಾ ಅನ್ನೋದನ್ನ ಜನಸಾಮಾನ್ಯ ಮುಸಲ್ಮಾನರು ಅರ್ಥ ಮಾಡ್ಕೊಳ್ಬೇಕು. ಆ ಇನ್ಫಾರ್ಮೇಶನ್ ಅನ್ನ ರೀಚ್ ಮಾಡಿಸೋದು ಫಸ್ಟ್ ಆಫ್ ಆಲ್ ಮೀಡಿಯಾದ ಕೆಲಸ. ಅಲ್ಲಿ ಮೀಡಿಯಾ ಕೆಲಸ ಮಾಡ್ತಾ ಇಲ್ಲ ಅಂತ ಆದರೆ ಈ ದೇಶದ ನಿಜವಾದ ಭಕ್ತರು ಅಂತ ಯಾರಾದ್ರೂ ಇದ್ರೆ ಅಂಥವರು ಅವರವರ ಕಮ್ಯುನಿಟಿಗೆ ಹೋಗಿ, ನೋಡ್ರಪ್ಪ ಹಿಂಗಿತ್ತು, ಜಸ್ಟ್ ಬಿಕಾಸ್ ಯಾವುದೋ ಒಂದು ಗವರ್ಮೆಂಟ್ ಪಾಸ್ ಮಾಡ್ತು ಅಂದ ತಕ್ಷಣ ನಾವು ವಿರೋಧ ಮಾಡುವಂತ ಅವಶ್ಯಕತೆ ಇಲ್ಲ. ಅಂಡ್ ಇಲ್ಲಿ ಪಾಸ್ ಆಗಿರೋದು ಬಿಲ್ ಆಗಿ ಪಾಸ್ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇರೋದು. ಓಕೆ, ನಿಮ್ಗೆ ಅದರಲ್ಲಿ ಅಸಮಾಧಾನ ಇದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಏನ್ ಹೋಗಿದ್ದಾರೆ, ಅಲ್ಲೊಂದು ತೀರ್ಮಾನ ಆಗತ್ತೆ, ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ಬೇಕೇ ವಿನಃ ಅವ್ರೆಲ್ಲರನ್ನ ಬೀದಿಗೆ ಕಳಿಸಿ ಹಿಂದೂಗಳನ್ನ ಹೊಡಿರಿ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ, ಲಾ ಅಂಡ್ ಆರ್ಡರ್ಗೆ ಚಾಲೆಂಜ್ ಹಾಕಿ ಅನ್ನೋ ತರದಲ್ಲಿ ಭುಗಿಲೆ ಇಳಿಸೋದಿದೆ ಅಲ್ವಾ, ಇದನ್ನ ನಾಯಕತ್ವ ಅಂತ ಕರೆಯೋದಿಲ್ಲ. ಜೊತೆಗೆ ಯಾರ್ಯಾರು ಹಿಂಗ್ ಬೀದಿಗಳದ್ದು ಹೋರಾಟ ಗಿರಾಟ ಎಲ್ಲ ಮಾಡಿ ಆಮೇಲೆ ಬೀದಿ ಹೆಣ ಹಾಕ್ತಾರಲ್ಲ, ಯಾಕೆಂತಂದ್ರೆ ನೀವು ಒಂದ್ ಕಡೆ ಹೋಗಿ ಕಲ್ಲು ಹೊಡಿತೀರಾ ಅಥವಾ ಹಿಂದೂಗಳನ್ನ ಹುಡುಕಿ ಕೊಲ್ತೀರಾ ಅಥವಾ ಅವ್ರ ಮನೆಗೆ ಬೆಂಕಿ ಹಾಕ್ತೀರಾ ಅಂತಂದ್ರೆ ಕರ್ಮ ರಿಟರ್ನ್ಸ್, ನಿಮ್ಗೂ ಅದೇ ಆಗೋದು, ನೀವು ಕೂಡ ಬೀದಿ ಹೆಣನೇ ಆಗೋದು. ಹಂಗಿರುವಾಗ ಯಾವುದೇ ನಾಯಕ ಅಂತಹ ಬಡಕಾವು ಭಾಷಣ ಮಾಡಿ ನಿಮ್ಮನ್ನ ರೋಡಿಗಿಳಿದು ಓಡಾಡಿ ಅಂತ ಹೇಳ್ತಾರಲ್ವಾ, ಅದು ಸೋಕಾಲ್ಡ್ ಹಿಂದುತ್ವದ ಲೀಡರ್ಸ್ ಇರಬಹುದು. ಈ ಸೌಜನ್ಯ ಕೇಸಲ್ಲಿ ಯಾರ್ಯಾರು ಮಾತಾಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅಂದ್ರೆ ನಾವೇನ್ ಪ್ರೀಚ್ ಮಾಡ್ತೀವಿ ಅದನ್ನ ನಾವು ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದ್ರೆ ಅವ್ರನ್ನ ಹಿಂದುತ್ವದ ನಾಯಕ ಅಂತಾನು ಹೇಳಕ್ ಆಗಲ್ಲ, ಮುಸ್ಲಿಂ ನಾಯಕ ಅಂತ ಹೇಳಕ್ಕೂ ಆಗಲ್ಲ, ಕ್ರಿಶ್ಚಿಯನ್ ನಾಯಕ ಅಂತಾನು ಹೇಳಕ್ ಆಗಲ್ಲ. ಆ ವ್ಯಕ್ತಿಯನ್ನ ನಾಯಕ ಅಂತ ಪರಿಗಣಿಸಲೇಬಾರ್ದು. ಆಸ್ ಸಿಂಪಲ್ ಆಸ್ ದ್ಯಾಟ್. ನಾವ್ ಏನನ್ನ ಬೇರೆಯವರಿಗೆ ಬೋಧನೆ ಮಾಡ್ತೀವಿ, ಮೊದಲದನ್ನ ನಾವು ಆದರ್ಶವಾಗಿ ಪಾಲಿಸಿದೀವಾ ಅಂತ ನೋಡ್ಕೊಳ್ಬೇಕು. ಒಂದ್ ವೇಳೆ ಆ ನಾಯಕ ಸೋ ಕಾಲ್ಡ್ ಲೀಡರ್ ಅಂತ ನಿಮ್ಮವರು ಯಾರೇ ಇದ್ರು ಕೂಡ ಅದನ್ನ ಮಾಡ್ತಾ ಇಲ್ಲ ಅಂತ ನೀವು ಪದೇ ಪದೇ ನೋಡೋದ ಮೇಲೆ ಅಂಥವರನ್ನ ಯಾಕೆ ಕೇಳಿಸ್ಕೊಳ್ಬೇಕು, ಯಾಕೆ ಬೀದಿ ಹೆಣ ಆಗ್ಬೇಕು? ಅಥವಾ ನಮ್ಮ ದೇಶದ ನನ್ನಂತೆ ಒಬ್ಬ ಪ್ರಜೆ ಅವನ ಹಕ್ಕನ್ನ ಕಿತ್ಕೊಳ್ಳೋದು ನನ್ ಹೆಂಗ್ ಅಧಿಕಾರ ಕೊಡಕ್ ಸಾಧ್ಯ ಅಂತ ಆಲೋಚನೆ ಮಾಡ್ಬೇಕಲ್ವಾ. ಅದು NRC ಟೈಮಲ್ಲಿ ನೋಡಿ, CA ಯಾವಾಗ ಪ್ರೊಟೆಸ್ಟ್ ಆಯ್ತು, ಎಕ್ಸ್ಟ್ರೀಮ್ ಲೆಫ್ಟ್ ಅಂತ ಯಾರಿದ್ರು ಅವರು ಒಂದು ವ್ಯವಸ್ಥಿತವಾಗಿ ಪ್ರೊಪಗಾಂಡವನ್ನ ಮಾಡಿ, ಅದು ಫಾರ್ಮ್ ಲಾಸ್ ಇರಬಹುದು, ಲಾಸ್ ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದೇ ಸುಮ್ಮನೆ ಗಲಾಟೆ.
6-7 ತಿಂಗಳ ಗಲಾಟೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಇಂಡಿಯಾದಲ್ಲಿ ಹಿಂಗಿದೊಂದು ಗಲಾಟೆ ನಡೀತಾ ಇದೆ ಅಂತ ಎಲ್ರಿಗೂ ಇನ್ವಿಟೇಷನ್ ಕೊಟ್ಟರು. ಟ್ವಿಟರ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೊಪಗ್ಯಾಂಡಾ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೀತು. ಆದ್ರೆ ಅದೇ ಸೇಮ್ ಏನ್ ಎಕ್ಸ್ಟ್ರೀಮ್ ಲೆಫ್ಟ್ ಏನ್ ಪ್ರೊಪಗ್ಯಾಂಡವನ್ನ ಮಾಡುತ್ತೆ ಅದನ್ನ ಕೌಂಟರ್ ಮಾಡಬೇಕು ಅಂತ ಅದೇ ಎಕ್ಸ್ಟ್ರೀಮ್ ಲೆವೆಲ್ನ ರೈಟ್ ಪ್ರೊಪಗ್ಯಾಂಡಾ ಅನ್ನುವಂಥದ್ದು ಕಂಟ್ರಿಯಲ್ಲಿ ಏನೇನು ಡಿಸ್ಟರ್ಬೆನ್ಸಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಲ್ಲ. ಈ ಸೌಜನ್ಯ ಕೇಸಲ್ಲಿ ನಂಗೆ ಬಹಳಷ್ಟು ವಿಚಾರ ಅಂದ್ರೆ ರಿಯಾಲಿಟಿ ಚೆಕ್ ಅನ್ನೋದಾಯ್ತು ನನ್ಗೆ. ನೋಡಿ, ಪ್ರೊಟೆಸ್ಟ್ ಅನ್ನುವಂಥದ್ದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೊಡ್ಡ ಶಕ್ತಿ. ಅದರ ಅರ್ಥ ನೀವು ಲಾ ಅಂಡ್ ಆರ್ಡರ್ಗೆ ಚಾಲೆಂಜ್ ಅನ್ನ ಮಾಡ್ಬೇಕಂತ ಇಲ್ಲ. ನನಗೆ ಡಿಸಪಾಯಿಂಟ್ಮೆಂಟ್ ಇದೆ, ನಾನು ಇದನ್ನ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀನಿ, ಇದು ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ನೀವಲ್ಲಿ ಪಬ್ಲಿಕ್ ಪ್ರಾಪರ್ಟಿಯನ್ನ ಡ್ಯಾಮೇಜ್ ಮಾಡ್ತೀರಾ, ಯಾವುದೋ ಒಂದು ಕಮ್ಯುನಿಟಿಯನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕೊಲ್ತೀರಾ, ಅಂತಹ ಬಡಕಾವು ಡಿಕ್ಲರೇಷನ್ ಅನ್ನ ಕೊಡ್ತೀರಾ ಅಂತಂದ್ರೆ ಯು ಆರ್ ಅನ್ಫಿಟ್ ಟು ಲಿವ್ ಇನ್ ದಿಸ್ ಕಂಟ್ರಿ. ಅದು ನೀವು ಯಾವುದೇ ಮತಕ್ಕೆ ಸೇರಿರಿ, ಯಾವುದೇ ಸ್ಟೇಟ್ಗೆ ಸೇರಿರಿ, ಯಾವುದೇ ಭಾಷೆಯನ್ನ ಮಾತಾಡುವವರಾಗಿರಿ. ಅ ರೂಲ್ ಇಸ್ ಅ ರೂಲ್ ಟು ಎವ್ರಿ ಒನ್. ಮುರ್ಷಿದಾಬಾದ್ ನಲ್ಲಿ ಯಾವ ರೀತಿ ಆಗಿರುವಂತಹ ದಂಗೆ ಹೇಳ್ತಾ ಇದೆ, ಆ ದಂಗೆಯನ್ನ ಕೆಲವೊಂದಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ಈ ಭಡ್ಕಾವು ಭಾಷಣನ್ನ ಕೇಳಿಸ್ಕೊಂಡು ಬಹಳಷ್ಟು ಜನ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಮೀಡಿಯಾದಲ್ಲಿ ಒಂದು ಒನ್ ಸೈಡೆಡ್ ನರೇಷನ್ ಅನ್ನೋದನ್ನ ಬೇಕು ಅಂತಾನೆ ಪುಷ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಜನಸಾಮಾನ್ಯನಾಗಿ ಒಬ್ಬ ಶ್ರದ್ಧಾವಂತ ಹಿಂದೂ ಆಗಿ, ಅಥವಾ ನೀವು ಮುಸಲ್ಮಾನ ಆಗಿದ್ರಿ, ಕ್ರಿಶ್ಚಿಯನ್ ಆಗಿದ್ರಿ, ಜೈನ್ ಆಗಿದ್ರಿ, ಬೌದ್ಧ ಆಗಿದ್ರಿ, ರಿಲಿಜನ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್. ಇವಾಗ ನಾವು ಮಾತಾಡ್ತಾ ಇರೋದು ಕಂಟ್ರಿಯ ವಿಚಾರ. ಒಬ್ಬ ಭಾರತೀಯನಾಗಿ ಕುತ್ಕೊಂಡು ನೋಡ್ಬೇಕು. ಯಾವಾಗ ಕಂಟ್ರಿ ವಿಚಾರ ಬರುತ್ತೆ, ನಿಮ್ಮ ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್ ಅನ್ನುವಂಥದ್ದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ನಗಣ್ಯ. ದೇಶದ ಬಗ್ಗೆ ಮಾತಾಡ್ತಾ ಇದ್ದೀವಿ, ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಇರುವಾಗ ಸಂವಿಧಾನ ಏನನ್ನ ಹೇಳುತ್ತೆ, ಅದು ನಮ್ಮ ಭಗವದ್ಗೀತೆ. ಹಂಗಿರುವಾಗ ಒಂದು ಕಾನೂನು ಏನು ಹೇಳುತ್ತೆ, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಂತಂದ್ರೆ ಏನು ಅನ್ನೋದ ತಿಳ್ಕೊಳ್ಳುತ್ತೆ. ಅದ್ರ ವಿರುದ್ಧವಾಗಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಜಸ್ಟ್ ಬಿಕಾಸ್ ಆ ಗೌರ್ಮೆಂಟ್ ನಮ್ಗೆ ಇಷ್ಟ ಇಲ್ಲ, ಅವರು ಮುಸ್ಲಿಂ ವಿರೋಧಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಪ್ರದೇಶದಲ್ಲಿ ಗಲಭೆ ಗೆದ್ದು ಅಲ್ಲಿ ಒಂದು ಕಮ್ಯುನಿಟಿಯನ್ನ, ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಕೊಲ್ತೀರಾ ಅಂತಂದ್ರೆ ಅದರ ರೆಪಕಷನ್ ಅನ್ನೋದು ಇಡೀ ದೇಶದಾದ್ಯಂತ ಎತ್ತು ಅಂತಂದ್ರೆ ಹಿಂದೂ ಮುಸ್ಲಿಂ ನಾವಿಬ್ರು ಕಡ್ಕೊಳ್ತೀವಿ, ಕೊಂದು ರಕ್ತ ಚೆಲ್ಲಾಡ್ತೀವಿ ಅಂತಂದ್ರೆ ಯಾವುದೇ ಪೊಲಿಟಿಕಲ್ ಲೀಡರ್ಸ್ ಹೆಣ ಬೀಳೋದಿಲ್ಲ. ನೆನ್ಪಿಟ್ಕೊಳ್ಳಿ, ಯಾವುದೇ ಪೊಲಿಟಿಕಲ್ ಲೀಡರ್ ಅಥವಾ ಯಾರು ಹಿಂಗಿದ್ ಭಾಷಣ ಮಾಡ್ತಾರೆ ಅವ್ರು ಯಾವತ್ತೂ ಸಾಯೋದಿಲ್ಲ. ಸಾಯೋರು, ಬೀದಿ ಹೆಣ ಆಗೋರು ಪಾಪದವರು, ಬಡವರು, ಯಾರಿಗೆ ದಿಕ್ಕು ದೆಸೆ ಅನ್ನೋದು ಇರೋದಿಲ್ಲ, ಕಾನೂನಿನ ಹೋರಾಟದ ಶಕ್ತಿ ಇರೋದಿಲ್ಲ, ಅಥವಾ ಇದನ್ನ ದೊಡ್ಡ ಮಟ್ಟದಲ್ಲಿ ವಾಯ್ಸ್ ರೇಸ್ ಮಾಡೋ ತರದ ಪೊಸಿಷನ್ ಇರೋದಿಲ್ಲ, ಅಂಥವರು ಮಾತ್ರ ಇಂಥದ್ದಕ್ಕೆ ಬಲಿಯಾಗೋದು. ದಯವಿಟ್ಟು ನನ್ನ ರಿಕ್ವೆಸ್ಟ್, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಂತಂದ್ರೆ ಏನು ಅನ್ನೋದನ್ನ ಅತ್ಯಂತ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡ್ ವರೆಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಆದ ತಕ್ಷಣ ದಯವಿಟ್ಟು ಆ ಒಂದು ವಿಡಿಯೋವನ್ನ ನೋಡಿ. ಜೊತೆಗೆ ಲಾಸ್ಟ್ ವೀಕಲ್ಲಿ ಮಾಡಿರುವಂತಹ ಈ ಬಿಜೆಪಿ ಅನ್ನೋದ್ರ ಸ್ಟ್ರಾಟಜಿ ಏನಿದೆ, ಹಿಂದುತ್ವದ ಸ್ಟ್ರಾಟಜಿ ಅನ್ನುವಂಥದ್ದು ನಾವು ಒಬ್ಬ ಜನಸಾಮಾನ್ಯ ಆಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಅಲ್ಟಿಮೇಟ್ಲಿ ಎಲ್ರಿಗೂ ಒಂದು ಪೊಲಿಟಿಕಲ್ ಅಫಿಲಿಯೇಷನ್ ಅನ್ನುವಂಥದ್ದು ಇರುತ್ತೆ, ಯಾರಿಗೋ ಒಬ್ರಿಗೆ ಓಟ್ ಕೊಟ್ಟೆ ಕೊಡ್ತೀವಿ. ಬಟ್ ಒಂದು ದೇಶದ ಸಂವಿಧಾನ ಅನ್ನುವಂಥದ್ದು ಏನಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನುವಂಥದ್ದು ಏನಿದೆ, ಅದಕ್ಕೆ ಯಾವತ್ತೂ ಕೂಡ ಈ ಪೊಲಿಟಿಕ್ಸ್ ಅನ್ನೋದು, ರಿಲಿಜನ್ ಅನ್ನುವಂಥದ್ದು ಚಾಲೆಂಜ್ ಒಡ್ಡೋ ರೀತಿಯಲ್ಲಿ ಇರಬಾರ್ದು. ಅದ್ರ ರಿಲೇಟೆಡ್ ಆಗಿ ಲಾಸ್ಟ್ ವೀಕ್ ಏನ್ ವಿಡಿಯೋ ಮಾಡಿದೀನಿ, ಅದು ಎರಡನ್ನ ಈ ವಿಡಿಯೋ ಆದ ತಕ್ಷಣ ದಯವಿಟ್ಟು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಮೈ ಸ್ಟ್ಯಾಂಡ್ ಈಸ್ ಆಲ್ವೇಸ್ ಕ್ಲಿಯರ್. ಲಿವ್ ಇನ್ ಅ ಕಂಟ್ರಿ ಯು ಸಪೋರ್ಟ್ ಆರ್ ಸಪೋರ್ಟ್ ದ ಕಂಟ್ರಿ ಯು ಲಿವ್ ಇನ್. ಅದರಲ್ಲಿ ಯಾವುದೇ ಮತ, ಯಾವುದೇ ರಾಜ್ಯ, ಯಾವುದೇ ಭಾಷೆ ಅನ್ನೋ ಕಾರಣಕ್ಕೋಸ್ಕರ ಪೋಲರೈಸೇಷನ್, ರಾಡಿಕಲೈಸೇಷನ್ ಅಂಡ್ ಎಕ್ಸ್ಟ್ರೀಮಿಸಮ್, ದಿಸ್ ಇಸ್ ನಾಟ್ acceptable. Right? Right. Take care. Om Namah Shivaya. Jai Hind.